ಅಮಿತ್ ಶಾ ಅವರು ಇಲ್ಲಿಗೆ ಬಂದಿದ್ದಾರೆ, ಇನ್ನೂ ಬರ ಪರಿಹಾರ ಬಂದಿಲ್ಲ, ಬರ ಪರಿಹಾರ ವಿಳಂಬ ಮಾಡ್ತಾರೆ. ಅದು ಕೇಳಬೇಕಲ್ಲ ನೀವು. ಅಲ್ಲಿ ಮೈಸೂರಿನಾಗ ಬಂದಿದ್ದು ಅಮಿತ್ ಶಾ ಬೆಂಗಳೂರು ಮೈಸೂರು ಬಂದಿದ್ದಾರೆ. ರಾಜ್ಯ ಬರಗಾಲದಿಂದ ತತ್ತರಿಸಿ ಹೋಗಿದೆ. 95% ಆಫ್ ದ ಏರಿಯಾ, ಸುಮಾರು 223 ತಾಲೂಕುಗಳು ಇವತ್ತು ದಿವಸ ಎಲ್ಲವೂ ಕೂಡ ಬರದಿಂದ ತತ್ತರಿಸಿ ಹೋಗಿದ್ದಾವೆ. ಸೆಂಟ್ರಲ್ ಟೀಮ್ ಬಂದು ಹೋಗಿದೆ, ರಿಪೋರ್ಟು ಸಬ್ಮಿಟ್ ಮಾಡಿದ್ದಾರೆ. ಕೊಡೋದೇ ಮಾತ್ರ NDRF ನಾಮ್ಸ್ನಲ್ಲೇ ಸ್ವಲ್ಪ ಹಣ ಕೊಡ್ತಾರೆ. ಆ ಅಲ್ಪ ಸ್ವಲ್ಪ ಹಣನೂ ಕೂಡ ಇವತ್ತು ದಿವಸ ಅವರು ಕೊಟ್ಟಿಲ್ಲ. ಅದಾಗಿನೂ ಕೂಡ ನಾವು ರಾಜ್ಯ ಸರ್ಕಾರ 2,000 ರೂಪಾಯಿ ಪ್ರತಿಯೊಬ್ಬ ರೈತರಿಗೆ ಇವತ್ತು ದಿವಸ ನಾವು ಕೊಟ್ಟಿದ್ದೀವಿ. ಈಗಾಗಲೇ ಕುಡಿ ನೀರಿನ ಮತ್ತು ಇನ್ನಿತರ ಏನು ಸಮಸ್ಯೆಗಳಿದೆ ಅದನ್ನೆಲ್ಲವೂ ಕೂಡ ಬಗೆಹರಿಸುವಂಥ ಕೆಲಸ ಮಾಡ್ತಿದ್ದೀವಿ. NREGSನಲ್ಲಿ ನಾವು 100 ದಿನಗಳ ಬದಲಾಗಿ ಈ ಬರದ ಸಲುವಾಗಿ 150 ದಿನಗಳು ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ. ಅದಕ್ಕೆ ಯಾವುದೂ ಕೂಡ ಅವರ ಸ್ಪಂದನೆ ಇಲ್ಲ. ಇದನ್ನು ಅಮಿತ್ ಶಾ ಅವ್ರಿಗೆ ಮಾಧ್ಯಮದವರು ನೀವು ಕೇಳಬೇಕೀಗ. ಈ ಥರ ಇದೆ. ನಾವು ದೆಹಲಿಯಲ್ಲಿ ಹೋಗಿನೂ ಕೂಡ ಮುಖ್ಯಮಂತ್ರಿಗಳು, ಎಲ್ಲ ಸಚಿವರು, ಶಾಸಕರು ಹೋಗಿ ಜಂತರ ಮಂತರದಲ್ಲಿ ನಮ್ಮ ಒಂದು ಗಮನ ಸೆಳೆಯುವಂಥ ಕೆಲಸವನ್ನು ಇವತ್ತು ದಿವಸ ನಾವು ಮಾಡಿದ್ದೀವಿ. ಯಾವ ರೀತಿ ಟ್ಯಾಕ್ಸ್ನಿಂದ ಅನ್ಯಾಯ ಆಗ್ತದೆ, 14ನೇ ಫೈನಾನ್ಸ್ ಕಮಿಷನಿಂದ 15ನೇ ಫೈನಾನ್ಸ್ ಕಮಿಷನ್ಗೆ ನಮಗೆ ಎಷ್ಟು ಅನ್ಯಾಯ ಆಗಿದೆ. ಬಜೆಟ್ ಗಾತ್ರ ದೊಡ್ಡದಾಗಿದ್ರೂ ಕೂಡ ನಮಗೆ ಆ ಪ್ರಮಾಣವಾಗಿ ಇವತ್ತು ದಿವಸ ಹಣ ಸಿಗ್ತಾ ಇಲ್ಲ. ಸುಮಾರು 62,000 ಕೋಟಿ ರೂಪಾಯಿಗಳನ್ನ ನಾವು ಕಳೆದ 7 ವರ್ಷದಲ್ಲಿ ಕಳ್ಕೊಂಡಿದ್ದೀವಿ. ಬರ ಪರಿಹಾರ ಸಿಕ್ಕಿಲ್ಲ. ಅಷ್ಟೇ ಅಲ್ಲ, ಇವತ್ತು ದಿವಸ ಅವರು ಘೋಷಣೆ ಮಾಡಿದ್ದು, ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡಿದ್ದು, ಅಪರ ಭದ್ರಾಗೆ 5,000 ಕೋಟಿ ರೂಪಾಯಿ ಕೊಡ್ತೀವಿ ಅಂದಿದ್ದು ಇನ್ನೂ ಕೂಡ 1 ರೂಪಾಯಿನ ಬಿಡುಗಡೆ ಮಾಡಿಲ್ಲ. ಇವತ್ತು ಎಲ್ಲವೂ ಕೂಡ ಇದೆ. ಹೀಗಾಗಿ ಅಮಿತ್ ಶಾ ಅವ್ರಿಗೆ ನಮ್ಮ ರಾಜ್ಯಕ್ಕೆ ಬಂದಿದ್ದಾರೆ. ಇವತ್ತೊಂದು ಬಂದಾಗ ಬಹುಶಃ ಅವ್ರಿಗೆ ಇನ್ನೊಮ್ಮೆ ಇದೆಲ್ಲ ಆಗ್ತಾ ಇದೆ ಅಂಥೇಳಿ ನೆನಪಿಸ್ಕೊಡುವಂಥದ್ದು ಕರ್ತವ್ಯ ಜವಾಬ್ದಾರಿ ಮಾಧ್ಯಮದವರು ತಮ್ಮದೂ ಕೂಡ ಇದೆ ಅಂತಲೂ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೇನೆ.